ನೀವು ಹೆಲ್ದಿಯಾಗಿ ಕಾಣಿಸ್ತಿರಬಹುದು, ಆದರೆ ನಿಮ್ಮ ಸ್ಪರ್ಮ್ ಎಷ್ಟು ಹೆಲ್ದಿ ಇದೆ ನಿಮಗೆ ಗೊತ್ತಾ? ಹೆಲ್ದಿಯಾಗಿ ಕಾಣುವುದು ಮತ್ತು ಫರ್ಟೈಲ್ ಆಗಿರುವುದು ಎರಡು ಒಂದಲ್ಲ. ನಿಮ್ಮ ಹೆಲ್ತ್ ಕಣ್ಣಿಗೆ ಕಾಣಿಸುತ್ತದೆ, ಆದರೆ ಫರ್ಟಿಲಿಟಿ ಚೆಕ್ ಮಾಡಿಸಿದಾಗ ಮಾತ್ರ ಗೊತ್ತಾಗುತ್ತೆ. ಸೊ ಎಲ್ಲರೂ ಏನು ಅಂದ್ಕೊಳ್ತಾರಂದರೆ, ಒಬ್ಬ ಮನುಷ್ಯ ಫಿಟ್ ಆಗಿ ಮತ್ತು ಹೆಲ್ದಿ ಆಗಿದ್ದರೆ ಅವನ ಫರ್ಟಿಲಿಟಿ ಕೂಡ ನಾರ್ಮಲ್ ಆಗಿದೆ ಅಂತ. ಆದರೆ ಅದು ಯಾವುದೂ ನಿಜವಲ್ಲ. ಸಿಂಪ್ಟಮ್ಸ್ ತೋರಿಸದೇ ಇರಬಹುದು, ಆದರೆ ಅವರ ಸ್ಪರ್ಮ್ ಕ್ವಾಲಿಟಿ ಕಮ್ಮಿ ಆಗಿರುತ್ತೆ, ಇಲ್ಲ ಸ್ಪರ್ಮ್ ಕೌಂಟ್ ಕಮ್ಮಿ ಇರಬಹುದು, ಆ್ಯಂಡ್ ಸ್ಪರ್ಮ್ ಮೂಮೆಂಟ್ ವೀಕ್ ಆಗಿರಬಹುದು, ಅಥವಾ ಸ್ಪರ್ಮ್ ಶೇಪ್ ಅಬ್ನಾರ್ಮಲ್ ಇರಬಹುದು. ಇವೆಲ್ಲ ಒಂದು ಸಿಂಪಲ್ ಸೆಮನ್ ಅನಾಲಿಸಿಸ್ ಟೆಸ್ಟ್ ಮೂಲಕ ನಮಗೆ ಗೊತ್ತಾಗುತ್ತೆ. ಕೆಲವರು ಸ್ಮೋಕಿಂಗ್, ಆಲ್ಕೋಹಾಲ್, ಒಬೇಸಿಟಿ ಮತ್ತು ಸ್ಟ್ರೆಸ್, ಇಲ್ಲ ಸರಿ ನಿದ್ದೆ ಇಲ್ಲದಿರಬಹುದು. ಇವೆಲ್ಲ ಪ್ಯಾರಾಮೀಟರ್ಸ್ ಸ್ಪರ್ಮ್ ಕ್ವಾಲಿಟಿನ ಎಫೆಕ್ಟ್ ಮಾಡುತ್ತೆ. ನೀವೇನಾದರೂ 1 ವರ್ಷದಿಂದ ಪ್ರೆಗ್ನೆನ್ಸಿ ಟ್ರೈ ಮಾಡುತ್ತಿದ್ದು ಸಕ್ಸಸ್ ಸಿಗದೇ ಇದ್ದರೆ, ಒಂದು ಸಿಂಪಲ್ ಸೆಮನ್ ಅನಾಲಿಸಿಸ್ ಟೆಸ್ಟಿಂದ ನಿಮ್ಮ ಪ್ರಾಬ್ಲಮ್ ಏನಿದೆ ಅಂತ ತಿಳ್ಕೊಬೋದು, ಆ್ಯಂಡ್ ಹಾಗೆ ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡಿ ನೀವು ಸಕ್ಸಸ್ಸನ್ನು ಕಾಣಬಹುದು.